ವಿದ್ಯಾರ್ಥಿಗಳೇ, ಮಿಶ್ರ ಭಿನ್ನ ರಾಶಿ ಎಂದರೇನು ಇದನ್ನು ನೋಡ್ರಿ, ಎಲ್ಲ ಸರಿಯಾಗಿ ತಿಳ್ಕೊರಿ. ಆಮೇಲೆ ನಿಮಗಿಂತ ಭಿನ್ನ ರಾಶಿಗಳು ಚಾಲು ಅದು ಎಲ್ಲ ಬೇಸಿಕ್ ಅಭ್ಯಾಸ ಅಂತಾರೆ. ಇದು ಬೇಸಿಕ್ ಅಭ್ಯಾಸ ಮೇಲೆ ನಿಮಗೆ ಬಂತು ಅಂತಂದ್ರೆ ಮುಂದೆ ಬೇಕಾದ ಗಣಿತಗಳನ್ನು ನೀವು ಮಾಡಬಹುದು. ತಿಳಿತಲ್ಲ? ನೀವು ಪ್ರಯತ್ನ ಮಾಡಿ ನೋಡೋಣ ಅಂತಂದ. ಯಾವ ಭಿನ್ನ ರಾಶಿ ಮಾಡ್ಬೇಕೀಗ? ವಿಷಮ ಭಿನ್ನ ರಾಶಿಯನ್ನಾಗಿ ಮಾಡ್ರಿ. ಮೊದಲು ಮಾಡ್ರಿ, ಆಮೇಲೆ ನಿಮಗೆ ಬಂತು ಅಂದ್ರೆ ನಾ ತಿಳಿಸೋದನ್ನು ನೀವು ಅದು ಮಾಡೋದಾದ್ರೆ ವಿಡಿಯೋ ಅದು ಮಾಡಿ ನಾನು ತಿಳಿಸ್ತೀನಿ. ಈಗ ನೀವು ನೋಡ್ರಿ, ಮಿಶ್ರ ಭಿನ್ನ ರಾಶಿ ಅಂದ್ರೆ ನೀವು ಮಾಡೋದಾಗ್ಯದ. ನೀವು ಲಕ್ಷ ಕೊಟ್ಟು ನೋಡ್ರಿ ಕಡೆ ಬೋರ್ಡ್ ಕಡೆ. ಹೇಳೋ ಮುಂದೆ ಲಕ್ಷ ಕೊಟ್ಟು ನೋಡ್ರಿ. ಇವೆಲ್ಲ ಬೇಸಿಕ್ ಅಭ್ಯಾಸ ನಿಮಗೆ ಬಂತು ಅಂದ್ರೆ ಯಾವ ಗಣಿತ ಇರಲ್ಲ ಉತ್ತರನೂ ಹಾಕ್ಲಿಕ್ಕೆ ಬರ್ತದೆ. ಬೇಕಾದಂಥ ಕ್ವಶನ್ ಪೇಪರ್ ಬರುವಲ್ತಕ್ಕ ನಿಮಗಿದು ಬೇಸಿಕ್ ಅರ್ಥ ಆಯ್ತು ಅಂದ್ರೆ ಉತ್ತರ ಹಾಕ್ಬೋದು. ಮಿಶ್ರ ಭಿನ್ನ ರಾಶಿ ಎಂದರೇನು ನಿಮ್ಗೆ ಗುರ್ತೇ ಇಲ್ಲ. ಮಿಶ್ರ ಭಿನ್ನ ರಾಶಿ ಪರಿವರ್ತಿಸಿರಿ ಅಂತಂದಾಗ ಅದು ಗುರ್ತಿರ್ಬೇಕು. ಈಗ ಈ ಕೊಟ್ಟ ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸಿರಿ. ಆವಾಗ ನಿಮಗೆ ಇದು ಗುರ್ತೇ ಇಲ್ಲ ಅಂದ್ರೆ ಏನು ಮಾಡಬೇಕು ಅನ್ನೋ ವಿಚಾರ. ಎಲ್ಲ ಬೇಸಿಕ್ ಅಭ್ಯಾಸ ಕಲ್ಕೋತ ಹೋಗೋದ್ರಿಂದ ಬರ್ತಾವೆ. ಈ ಮಿಶ್ರ ಭಿನ್ನ ರಾಶಿಯ ಡೆಫಿನೇಷನ್ನ ಬರ್ಸ್ಕೊಂಡು ನೋಡ್ರಿ. ಮಿಶ್ರ ಭಿನ್ನ ರಾಶಿ ಎಂದರೇನು ಒಂದು ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಈ ಕಡೆ ನೋಡಿ, ಒಂದು ಪೂರ್ಣ ಸಂಖ್ಯೆ. ಇದಕ್ಕೆ ಏನಂತಾರೆ? ಇದಕ್ಕೆ ಪೂರ್ಣ ಸಂಖ್ಯೆ. ಒಂದು ಪೂರ್ಣ ಸಂಖ್ಯೆ, ಒಂದು ಪೂರ್ಣ ಸಂಖ್ಯೆ, ಒಂದು ಪೂರ್ಣ ಸಂಖ್ಯೆ, ಒಂದು ಪೂರ್ಣ ಸಂಖ್ಯೆ. ಮತ್ತೇನದ ನೋಡ್ರಿ, ಒಂದು ಪೂರ್ಣ ಸಂಖ್ಯೆ. ಹಾಗೂ ಇದು ಯಾವಾಗಲಾದರೂ ಸಮಭಿನ್ನ ರಾಶಿ ಇರ್ತದ, ನೆನ್ಪಿಟ್ಕೋರಿ. ಸಮಭಿನ್ನ ರಾಶಿ ಅಂದ್ರೇನು? ಛೇದಕ್ಕಿಂತಲೂ ಅಂಶ ಚಿಕ್ಕದಾಗಿರ್ತದೆ ಅಂದರನೇ ಇದು ಮಿಶ್ರ ಭಿನ್ನ ರಾಶಿ ಶುದ್ಧ. ಅಕಸ್ಮಾತ್ ಮ್ಯಾಲ 4 ಇದ್ದಿತ್ತು, ತಳ 3 ಇತ್ತು, ನೀವು ಮಾಡಿದ್ದ ತಪ್ಪು. ಒಂದು ಪೂರ್ಣ ಸಂಖ್ಯೆಗೆ ಯಾವಾಗಲೂ ಒಂದು ಏನಿರ್ತದ? ಒಂದು ಸಮಭಿನ್ನ ರಾಶಿ ಅದರ ಜೊತೆ ಹೊಂದಾಣಿಕೆ ಆಗಿರ್ತದ. ಸಮಭಿನ್ನ ರಾಶಿ ಅಂದ್ರೇನು? ಛೇದಕ್ಕಿಂತಲೂ ಅಂಶವು ಚಿಕ್ಕದಾದ ಭಿನ್ನ ರಾಶಿ ಪೂರ್ಣ ಸಂಖ್ಯೆಗೆ ಹೊಂದಾಣಿಕೆಯಾಗಿರುತ್ತದ. ಇದು ಡೆಫಿನೆಟ್ ನೆನ್ಪಿಟ್ಟುಕೊಳ್ರಿ. ಒಂದು ಪೂರ್ಣ ಸಂಖ್ಯೆ ಹಾಗೂ ಅದಕ್ಕೇನಂತಾರ? ಸಮಭಿನ್ನ ರಾಶಿಯನ್ನೊಳಗೊಂಡ ಸಮಭಿನ್ನ ರಾಶಿಯನ್ನೊಳಗೊಂಡ ಸಮಭಿನ್ನ ರಾಶಿಯನ್ನೊಳಗೊಂಡ ಏನು? ಒಂದು ಪೂರ್ಣ ಸಂಖ್ಯೆ ಹಾಗೂ ಸಮಭಿನ್ನ ರಾಶಿಯನ್ನೊಳಗೊಂಡಿರುತ್ತದೆ. ಒಂದು ಸಮಭಿನ್ನ ರಾಶಿ ಅದ ಇಲ್ಲ ನೋಡ್ರಿ. ಒಂದು ಪೂರ್ಣ ಸಂಖ್ಯೆ ಒಂದು ಸಮಭಿನ್ನ ರಾಶಿಯನ್ನೊಳಗೊಂಡಿರುತ್ತದೆ. ಆ ಭಿನ್ನ ರಾಶಿಗೆ ಮಿಶ್ರ ಭಿನ್ನ ರಾಶಿ ಎಂದು ಕರೆಯುತ್ತಾರೆ. ಮಿಶ್ರ ಭಿನ್ನ ರಾಶಿ ಎನ್ನುವರು. ಮಿಶ್ರ ಭಿನ್ನ ರಾಶಿಯನ್ನ ನೀವು ಆಕಸ್ಮಿಕವಾಗಿ ಏನು ಹೇಳ್ಯಾರ? ಕೆಳಗೆ ಕೊಟ್ಟ ಮಿಶ್ರ ಭಿನ್ನ ರಾಶಿಗಳನ್ನು ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸಿರಿ ಅಂದ. ನೀವು ಏನು ಮಾಡ್ತೀರಿ? ವಿಷಮ ಭಿನ್ನ ರಾಶಿ ಮಾಡಾಗ ನೀವು ಏನೇನು ಮಾಡ್ತೀರಿ ಅದೇ ರೂಲ್ಸನ್ನು ಅದಕ್ಕೆ ಫಾಲೋ ಮಾಡಿಬಿಡ್ರಿ. ಈಗ ನೋಡಿ, ಈಗ ಮಿಶ್ರ ಭಿನ್ನ ರಾಶಿ ಸೂತ್ರ ನೀವು ಅದಿರಲಿ ತಿಳಿಸೋದು. ಮಿಶ್ರ ಭಿನ್ನ ರಾಶಿ ಬರೋಬ್ಬರಿ ಏನು? ಪೂರ್ಣ ಸಂಖ್ಯೆ ಗುಂಡ್ಲೆ ಇದೇನು? ಛೇದ ಪ್ಲಸ್ ಅಂಶ ಸರ್ವಸ್ವಾಗಲೇ ಏನು? ಛೇದ. ನೋಡ್ರಿ ಆಗ್ತದಿಲ್ವ? ನೀವೇ ಏನು ಹೇಳ್ಯಾನವ?
ಪೂರ್ಣ ಸಂಖ್ಯೆಗೆ ಛೇದದಿಂದ ಗುಣಾಕಾರ ಮಾಡಂತಾನ. 8 × 4 ನೋಡ್ರಿ ಪೂರ್ಣ ಸಂಖ್ಯೆದ ಛೇದದ. ಆಮೇಲೆ ಏನು ಮಾಡ್ಬೇಕೀಗ, +3 ಅಂಶ ಅಂದ್ರೆ 3 ಆಯ್ತು. ಸರ್ವಾಸ ಬಾಗಿಲಿ ಏನು ಇಡಂದಾನ, ಛೇದ ಇಡಂದಾನ. ಎಷ್ಟದ ಛೇದ ನೋಡ್ರಿ, 4 × 32 1 3 35 4 ಅಂಶ. ನೋಡ್ರಿ ಹೆಂಗೆ ಮಾಡ್ಬೇಕು, ಮೊದಲ ಛೇದಕ್ಕೆ ಪೂರ್ಣ ಸಂಖ್ಯೆಗೆ ಗುಣಾಕಾರ ಮಾಡಬೇಕು. ಪೂರ್ಣ ಸಂಖ್ಯೆಗೆ ಛೇದಕ್ಕೆ ಗುಣಾಕಾರ ಮಾಡಿ ಅಂಶನ ಕೂಡಿಸ್ಬೇಕು. ಪೂರ್ಣ ಸಂಖ್ಯೆ ಗುಂಡೆ ಛೇದ ಪ್ಲಸ್ ಅಂಶ ಡಿವೈಡೆಡ್ ಬೈ ಛೇದ. ಪೂರ್ಣ ಸಂಖ್ಯೆಗೆ ಛೇದದಿಂದ ಗುಣಾಕಾರ ಮಾಡ್ರಿ, ಆಮೇಲೆ ಅಂಶನ ಕೂಡಿಸಿ ತಳಗೆ ಮಾತು ಹೊಳಿ ಛೇದ ಇಟ್ಬಿಟ್ರೆ ಏನಾಗ್ತದೆ, ಅದು ವಿಷಮ ಭಿನ್ನ ರಾಶಿ ಆಗುತ್ತದೆ. ಮುಂದಿನ ಈ ಡೆಫಿನೇಷನ್ ಬರೀದ್ ಬೇಡ, ನಮಗೆ ನಿಮ್ಗೆ ಗೊತ್ತಿದ್ರೆ ಸಾಕು. ಮಿಶ್ರ ಭಿನ್ನ ರಾಶಿ ಬರೋಬರಿ ಪೂರ್ಣ ಸಂಖ್ಯೆ ಗುಂಡೆ ಛೇದ ಪ್ಲಸ್ ಅಂಶ ಸರ್ವಾಸ ಮೇಲೆ ಛೇದ, ಇದು ಸೂತ್ರ. ಆಮೇಲೆ ಮುಂದೆ ನೀವು ಪ್ರಾಕ್ಟೀಸ್ ಆತಂದ್ರೆ ಈಗ ಮ್ಯೂಟ್ ಮಾಡಿಕೆಸಿಂದ ನೀವು ಬಡ ಬಡ ವಿಷಮ ಭಿನ್ನ ರಾಶಿ ಮಾಡ್ರಿ. ಮಾಡೋದಾದ್ರಿಂದ ಓಪನ್ ಮಾಡ್ರಿ, ನಾನು ತಿಳಿಸ್ತೀನಿ. ಬಿಡಿಸೋದಾಯ್ತಲ್ಲ. ಈಗ ಯಾಕಂದ್ರೆ ನಾನು ನಿಮ್ಗೆ ಮ್ಯೂಟ್ ಮಾಡ್ಲಿಕ್ಕೆ ಟೈಮ್ ಕೊಡ್ಬೇಕಲ್ಲ. ಓಕೆ, ಛೇದ ಗುಂಡೆ ಪೂರ್ಣ ಸಂಖ್ಯೆ ಗುಂಡೆ ಛೇದ 7 × 3 + 1 ಸರ್ವಾಸ ಬಾಗಿಲೆ 7 3 21 1 22 ತಳಗ 3. ಉತ್ತರ ಬರೋಬರಿ ಏನು, ವಿಷಮ ಭಿನ್ನ ರಾಶಿ ಎಷ್ಟು ಬಂತು, 22 3 ಅಂಶ. ನೋಡಿ 3 × 21 22 3 ಅಂಶ. 6 5 11 1 5 ನೋಡಿ 6 × 6 6 1 5 11 11 6 ಅಂಶ. ಬರೋಬರಿ ಉತ್ತರದಾಗ ಹೆಂಗೆ ಇಡ್ಬೇಕು, ಚಂದ ಕಾಣಿಸ್ಬೇಕು. ಉತ್ತರ ಬರೋಬರಿ 11 6 ಅಂಶ. ಒಂದು 2 ಅಂದಲ್ಲಿ 3 ಸಲ ನೋಡ್ರಿ. 9 81 1 4 85 ಸರ್ವಾಸ ಬಲೆ 9. ಉತ್ತರ ಸಂಖ್ಯೆಯನ್ನು ಚೌಕದಾಗ ಹಾಕಿಟ್ಟು ಬಿಡ್ರಿ. ಎಷ್ಟು ಬಂದದ್ದು ನಿಮ್ಮದು, 85 ಡಿವೈಡೆಡ್ ಬೈ 9. ಇದಕ್ಕೇನಂತಾರೆ, ಮಿಶ್ರ ಭಿನ್ನ ರಾಶಿ ಅಂತ. ಆಮೇಲೆ ಇದಕ್ಕೆ ಮಿಶ್ರ ಭಿನ್ನ ರಾಶಿ, ಇದಕ್ಕೆ ವಿಷಮ ಭಿನ್ನ ರಾಶಿ. ವಿಷಮ ಭಿನ್ನ ರಾಶಿ ಛೇದ ಗುಂಡ್ಲೆ ಪೂರ್ಣ ಸಂಖ್ಯೆ ಪ್ಲಸ್ ಅಂಶ ಡಿವೈಡೆಡ್ ಬೈ ಛೇದ. ಇದನ್ನ ನೆನಪಿಟ್ಕೊಂಡ್ರೆ ಸಾಕು. ಸರಿಯಾಗಿ ಅರ್ಥ ಮಾಡಿಕೊಂಡು ಒಂದು 2-3 ಸಲ ನೀವು ಇಂಥ ಗಣಿತಗಳನ್ನು ನೋಡಿಬಿಟ್ರಿ ಅಂದ್ರೆ ಈಗ ಬಾಯಲ್ಲಿ ಇದನ್ನ ರೀತಿ ಪ್ರಕಾರ ಮಾಡಿನು. ಈಗ 1 × 6 + 5 ಡಿವೈಡೆಡ್ ಬೈ 5. 6 1 6 1 5 11 ಮೊದಲು ಗುಣಾಕಾರ ನೋಡ್ರಿ. ಆಮೇಲೆ ನೋಡ್ರಿ ಪೂರ್ಣ ಸಂಖ್ಯೆ 9 × 9 + 4 ಸರ್ವಾಸ ಬಾಗಿಲೆ ಛೇದ 9. 9 81 1 4 85 ಸರ್ವಾಸ ಬಾಗಿಲೆ 9. ಇದು ರೀತಿ ಪ್ರಕಾರ ಸುಮ್ಮನೆ ಇರಲಿ ಅಂತ ನಿಮಗೆ ತೋರಿಸ್ತೀನಿ. ಯಾವುದೇ ಒಂದು ಗಣಿತ ಹೆಚ್ಚಿಗೆ ನಾವು ತಿಳಿಸಿ ಹೇಳೋದ್ರಿಂದ ಯಾವುದು ಕೇಳೋದು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಬಿಡಿಸ್ಕೊಂಡು ಮುಂದಿನ ಮಾದರಿಗಳನ್ನು ಮಾಡಿರಿ.